ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇರೆ ಕಡೆ ಎಸ್ಐಆರ್ ಮಾಡಿ ಲಕ್ಷಾಂತರ ಜನರನ್ನ ತೆಗೆದ್ರು, ಪಟ್ಟಿಯಿಂದ ತೆಗೆದು ಹಾಕಿರೋರು ಮುಂದೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರೆಲ್ಲ ಈ ದೇಶದ ನಾಗರಿಕರು ಇಲ್ವೋ? ರಾಜ್ಯದಲ್ಲೂ ಲಕ್ಷ ಲಕ್ಷ ಜನರನ್ನ ತೆಗಿತಾರಂತೆ. ಎಸ್ಐಆರ್ ಮುಗಿತು, ಎಲೆಕ್ಷನ್ ಮುಗಿತು, ಗೆದ್ದು ಬಿಟ್ರು. ಜ್ಞಾನೇಶ್ ಕುಮಾರ್ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂತೋಷ್ ಲಾಡ್. ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ನಡೆದಂತಹ ಎಸ್ಐಆರ್ ವಿಚಾರವಾಗಿ ಸಂತೋಷ್ ಲಾಡ್ ತೀವ್ರ ಆಕ್ರೋಶ ಹೊರಹಾಕಿದ್ದು. ಎಸ್ಐಆರ್ ಮುಗಿತು, ಎಲೆಕ್ಷನ್ ಮುಗಿತು, ಗೆದ್ದು ಬಿಟ್ರು. ಜ್ಞಾನೇಶ್ ಕುಮಾರ್ ಮ್ಯಾನ್ ಆಫ್ ದಿ ಮ್ಯಾಚ್, ಇನ್ನು ಮ್ಯಾನ್ ಆಫ್ ದಿ ಸೀರೀಸ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಅಂತ ಮುಖ್ಯ ಆಯುಕ್ತರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂತೋಷ್ ಲಾಡ್. ರಾಜ್ಯದಲ್ಲೂ ಕೂಡ ಅಸೆಂಬ್ಲಿ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ಹೀಗಿರುವಾಗ ರಾಜ್ಯದಲ್ಲೂ ಎಸ್ಐಆರ್ಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಲಿದೆ ಚುನಾವಣಾ ಆಯೋಗ. ಸೊ ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ನನ್ನ ಪ್ರಶ್ನೆ ಇದೆ, ಈಗ 27 ಲಕ್ಷಕ್ಕೆ ಜನಕ್ಕೆ ಅವಕಾಶ ಕೊಡಲಿಲ್ಲ ವೋಟಿಂಗ್ ಮಾಡ್ಲಿಕ್ಕೆ. ಈ ಥರ 13 ಕೋಟಿ ಜನಕ್ಕೆ ತೆಗಿತಾ ಇದ್ದಾರೆ. ಇವ್ರು ಯಾರು? ಈಗ ಈ 13 ಕೋಟಿ ಜನಕ್ಕೆ ನೀವು ಈ ವೋಟರ್ ಲಿಸ್ಟ್ನ ಹೊರಗಿಡ್ತಾ ಇದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದಾ ಇವರು? ಏನಿಲ್ಲ. ಏನು ಮುಂದೆ ಏನದು? ಈಗ ಎಸ್ಐಆರ್ ಮಾಡಿ 27 ಲಕ್ಷ ಜನ ಕೊಡಲಿ, ಮುಂದೆ ಏನು ಮಾಡ್ಬೇಕು? ಈಗ ಅವ್ರು ಈ ದೇಶದ ನಾಗರಿಕರು ಇಲ್ಲೋ? ಅವ್ರಿಗೆ ವೋಟ್ ಹಾಕಕ್ಕೆ ಹಕ್ಕೈತಿ ಇಲ್ಲೋ? ಏನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? ಈಗ 27 ಲಕ್ಷ ಜನ ಅಲ್ಲಿ ತೆಗೆದ್ರು, ಇಲ್ಲಿ ಟೋಟಲ್ 91 ಲಕ್ಷ ಜನ ಅಲ್ಲಿ ತೆಗೆದ್ರು. ಎಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನ್ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಹಿತಿ ಎಲ್ಲ ದಾಖಲಾತಿಗಳು ಕೊಟ್ಟರು ಕೂಡ ಅದನ್ನು ಓವರ್ಲುಕ್ ಮಾಡಿ ಅವ್ರಿಗೆ ವೋಟಿಂಗ್ ಕೊಡಲಿಲ್ಲ. ಈಗೇನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? ಎಸ್ಐಆರ್ ಮುಗೀತು, ಎಲೆಕ್ಷನ್ ಮುಗೀತು, ಗೆದ್ದು ಬಿಟ್ರು, ಮುಗೀತು, ಭಾಷಣ ಮುಗೀತು, ಎಲ್ಲ ಮುಗೀತು. ಇದೆ ಈಗ ಗೆಲ್ಲಬೇಕನ್ನತಕ್ಕಂಥದ್ದು ಉದ್ದೇಶ ಜ್ಞಾನೇಶ್ ಕುಮಾರ್ ಇಲ್ಲ ಅಂತಂದರೆ ಈಗ ಎಲ್ಲದಕ್ಕೂ ಜ್ಞಾನೇಶ್ ಕುಮಾರ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್. ಈಗ ನೆಕ್ಸ್ಟು IPL ಕೂಡ ಅವ್ರ ಕೈಲಿ ಆಡಿಸಿದ್ರೆ, ಯಾರು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ, ಯಾವ ಟೀಮ್ ಗೆಲ್ಲಬೇಕಂತೇಳಿ ನೀವು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ ಅದೇ ಟೀಮ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಅದೇ BJP ಒಂದು ದೊಡ್ಡ ಬಂಡವಾಳ ಬಿಟ್ಟರೆ ಇನ್ನೇನಿಲ್ಲ, ಝೀರೋ. BJP ಅದು ಬಿಟ್ಟರೆ ಬೇರೆ ಯಾವುದಕ್ಕೆ ವಿರೋಧ ಮಾಡೋದು? ಏನೇ ನೀಟ್ ಬಗ್ಗೆ ವಿರೋಧ ಮಾಡೋದು, ಅದೇ ಕಾಂಟ್ರವರ್ಸಿ ಎಲ್ಲಾಗುತ್ತೆ ಅಲ್ಲಿ ಬರ್ತಾರೆ, ಅಷ್ಟು ಬಿಟ್ಟರೆ. ಈಗ ಅದೇ ಹೇಳ್ದಲ್ಲ, ವ್ಯಾಪಂ ಕೇಸ್ನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ, ಎಲ್ಲ ಹಿಂದೂಗಳೇ ಮರ್ಡರ್ ಆಗಿದ್ದಾರೆ. ಅಲ್ಲಿ ಯಾಕೆ ಮಾಡೋದಲ್ಲ? ಅಲ್ರಿ, ಇದು ಕಾನ್ಸ್ಟಿಟ್ಯೂಷನ್